ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ತುಂಬ ದಿನದಿಂದ ಕೇಳ್ತಿದ್ದಂತಹ ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ ಅಥವಾ ಮಾರ್ನಿಂಗ್ ಹೆಲ್ದಿ ಜ್ಯೂಸ್ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡಿಟಾಕ್ಸಿಂಗ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಅಂದರೆ ಏನಂತ ತಿಳ್ಕೊಂಡ್ಬಿಡೋಣ. ಡಿಟಾಕ್ಸಿಂಗ್ ಅಂದರೆ ನಿರ್ವಿಷೀಕರಣ ಅಂತ ಅರ್ಥ. ನಮ್ಮ ದೇಹದಲ್ಲಿರುವ ಟಾಕ್ಸಿನ್ ಅಥವಾ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುವಂತಹ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇನ್ನು ಹೇಳಬೇಕು ಅಂದರೆ ನಮ್ಮ ದೇಹದಲ್ಲಿರುವ ಪ್ರಮುಖ ಅಂಗಗಳು ಲಿವರ್ ಇರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು, ರಕ್ತ ಶುದ್ಧೀಕರಣ ಮಾಡೋದಿರ್ಬೋದು, ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ಈ ಜ್ಯೂಸ್ಗಳು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ನಾವು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು, ಇದರಿಂದ ನಮಗೆ ಏನು ಲಾಭ ಸಿಗುತ್ತೆ ಅಂತ ನೋಡೋದಾದರೆ, ನಾವು ಪ್ರತಿದಿನ ಸಾಕಷ್ಟು ಆಹಾರಗಳನ್ನ ತೊಗೊಳ್ತೀವಿ, ನೀರು ತೊಗೊಳ್ತೀವಿ, ಗಾಳಿ ತೊಗೊಳ್ತೀವಿ. ಇದೆಲ್ಲ ಪ್ಯೂರಾಗೇ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ನಾವೆಷ್ಟೇ ಪ್ಯೂರಾಗಿರೋ ಆಹಾರ ತೊಗೊಂಡ್ರೂ ಕೂಡ ಅದರಲ್ಲಿ ಕೆಲವೊಂದು ವಿಷಕಾರಿ ಅಂಶಗಳು ನಮ್ಮ ದೇಹದೊಳಗಡೆ ಹೋಗುತ್ತೆ. ಅದನ್ನು ನಾವು ಹೊರಗಡೆ ಹಾಕಲಿಕ್ಕೆ ಈ ಡಿಟಾಕ್ಸ್ ಡ್ರಿಂಕ್ ಅಥವಾ ಜ್ಯೂಸ್ಗಳು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ ಟಾಕ್ಸಿನ್ಗಳು ಅಥವಾ ವಿಷಕಾರಿ ಅಂಶಗಳು ನಮಗೆ ತಕ್ಷಣಕ್ಕೆ ಯಾವುದೇ ಥರ ತೊಂದರೆ ಕೊಡಲ್ಲ. ಆದರೆ ಕಾಲ ಕಳೀತಾ ನಮಗೆ ಕೆಲವೊಂದು ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ಕೊಳುತ್ತೆ. ಗ್ಯಾಸ್ಟ್ರಿಕ್ ಇರ್ಬೋದು, ತಲೆನೋವು ಇರ್ಬೋದು, ಮಲಬದ್ಧತೆ ಸಮಸ್ಯೆ ಇರ್ಬೋದು, ಹಾಗೆ ಸುಸ್ತಾಗೋದು, ವಾಕರಿಕೆ ಬರೋದು, ಸ್ಕಿನ್ ಡಿಸೀಸಸ್ ಅಂದರೆ ಚರ್ಮ ಸಮಸ್ಯೆ ಇರ್ಬೋದು. ಇದೆಲ್ಲ ನಮಗೆ ನಿಧಾನಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ನಾವೇನಂತ ಅಂದ್ಕೊಳ್ತೀವಿ, ಯಾವುದೋ ಒಂದು ಹಣ್ಣು ತಿಂದಿದ್ರಿಂದ ನಮಗೆ ಹಿಂಗಾಯಿತು ಅಥವಾ ಯಾವುದೋ ಒಂದು ಊಟ ತಿಂದಿದ್ರಿಂದ ನಮ್ಗೆ ಈ ಥರ ಆಯಿತು ಅಂತ ಅಂದ್ಕೊಳ್ತೀವಿ. ಅದರಲ್ಲೂ ಈ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ನಮ್ಮ ಡೈಜೆಷನ್ ಚೆನ್ನಾಗಿ ಆಗಲಿಲ್ಲ ಅಂದಾಗ ಈ ತೊಂದರೆ ನಮಗೆ ಶುರುವಾಗ್ತಾ ಹೋಗುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ನಮಗೆ ಯಾವುದೇ ಥರ ಹೊಟ್ಟೆಗೆ ಸಂಬಂಧಪಟ್ಟಿದಂತಹ ಕಾಯಿಲೆಗಳು ಖಂಡಿತವಾಗ್ಲೂ ಬರಲ್ಲ ಅಂತಲೇ ಹೇಳ್ಬೋದು. ಹೆಂಗೆ ನಾವು ಡೈಜೆಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿ ಇಟ್ಕೊಳ್ಳೋದು ಅಂತ ಹೇಳೋದಾದರೆ, ನಮ್ಮ ಊಟ ಅಥವಾ ಆಹಾರ ತಗೊಳ್ಳೋ ಪದ್ಧತಿ ಇರ್ಬೋದು, ಅದನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿದಿನ ಜಂಕ್ ಫುಡ್ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಹಣ್ಣುಗಳನ್ನ, ತರಕಾರಿಗಳನ್ನ, ಜ್ಯೂಸ್ಗಳನ್ನ ಚೆನ್ನಾಗಿ ತೊಗೊಳ್ಬೇಕು. ಹಾಗಂತ ಜ್ಯೂಸ್ಗಳನ್ನ ಜಾಸ್ತಿ ಕೂಡ ತಗೊಳ್ಳೋದು ಒಳ್ಳೆಯದಲ್ಲ. ಎಲ್ಲನೂ ಕೂಡ ಇತಿಮಿತಿಯಲ್ಲಿರಬೇಕು. ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಕುಡಿದ್ಬಿಡ್ತೀವಿ. ಇದರಿಂದ ನಮಗೆ ಏನು ಪ್ರಯೋಜನ? ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವಾ? ಖಂಡಿತ ಇಲ್ಲ. ಕಾಫಿ ಟೀ ಅನ್ನೋದು ಒಂಥರ ಚಟ ಆಗಿಬಿಟ್ಟಿದೆ. ಅದನ್ನು ನಾವು ಬಿಟ್ಬಿಡೋಣ. ಕಂಪ್ಲೀಟಾಗಿ ಒಂದೇ ದಿನ ಬಿಟ್ಬಿಡಿ ಅಂದರೆ ಯಾರಿಗೂ ಕೂಡ ಆಗಲ್ಲ. ವಾರದಲ್ಲಿ ಒಂದಿನ ತೊಗೊಳ್ಳೋಣ. ಇನ್ನು ಮಿಕ್ಕಿದಂಥ ದಿನದಲ್ಲಿ ಒಳ್ಳೊಳ್ಳೆ ಜ್ಯೂಸ್ಗಳನ್ನ ತೊಗೊಳ್ಳೋಣ, ಒಳ್ಳೊಳ್ಳೆ ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಳ್ಳೋಣ. ಇದರಿಂದ ನಮ್ಮ ದೇಹಕ್ಕಾಗಿರ್ಬೋದು ಅಥವಾ ನಮ್ಮ ಮೆಂಟಲ್ ಹೆಲ್ತ್ಗಾಗಿರ್ಬೋದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಮ್ಮ ಮೂಡು ಯಾವ ಥರ ಫ್ರೆಶ್ ಆಗಿ ಕ್ರಿಯೇಟ್ ಆಗುತ್ತೋ ನಮ್ಮ ದಿನ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಹಾಗೆ ನಾನಿವತ್ತು ತೋರಿಸ್ತಿರೋ ಈ ಜ್ಯೂಸ್ಗಳು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದಲ್ಲದೆ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ಗೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಮ ಪಿಂಪಲ್ಸ್ನ ಕಡಿಮೆ ಮಾಡಿ ಸ್ಕಿನ್ ಗ್ಲೋ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಬನ್ನಿ ಇವಾಗ ಮೊದಲನೇ ಜ್ಯೂಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲು ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಫುಲ್ ಆರೆಂಜ್ ತೊಗೊಂಡಿದ್ದೀನಿ, ಒಂದು 1/4 ಭಾಗದಷ್ಟು ನಿಂಬೆಹಣ್ಣು, ಒಂದು 5-6 ಎಲೆ ಪುದೀನ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚು ಅರಿಶಿನದ ಕೊಂಬನ್ನ ತೊಗೊಂಡಿದ್ದೀನಿ. ಇದು ಹಸಿ ಅರಿಶಿನ. ಸಿಗಲಿಲ್ಲ ಅಂದರೆ ಅರಿಶಿನದ ಪುಡಿ ಕೂಡ ತೊಗೊಳ್ಬೋದು. ಆದರೆ ಅರಿಶಿನದ ಕೊಂಬನ್ನ ತೊಗೊಂಡು ಬಂದು ನಾವೇ ಪೌಡರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ನಾನು ಈ ಜ್ಯೂಸಲ್ಲಿ ಕ್ಯಾರೆಟ್ನ ಬಳಸ್ಕೊತಿರೋದ್ರಿಂದ ಕ್ಯಾರೆಟಲ್ಲಿರೋ ಬೀಟಾ ಕೆರೋಟಿನ್ ಅಂಶಗಳು ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದ್ರ ಜೊತೆಗೆ ಬಳಸ್ಕೊತಿರೋ ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ಕಿನ್ನ ಗ್ಲೋ ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪಿಂಪಲ್ಸ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಪುದೀನದಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮೆಂಥಲ್ ಹಾಗೆ ಫೈಟೋನ್ಯೂಟ್ರಿಯೆಂಟ್ಗಳು ಜಾಸ್ತಿ ಇರೋದ್ರಿಂದ ನಮ್ಮ ಆಹಾರನ ಜೀರ್ಣಗೊಳಿಸ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಬಾಯಿ ವಾಸನೆಯೂ ಕೂಡ ಈ ಪುದೀನನ ಜಗ್ದು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಎಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಜ್ಯೂಸ್ಗಳನ್ನೂ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಇದನ್ನು ಸೋಸ್ಕೊಂಡಾಗ ಇದರಲ್ಲಿರೋ ಫೈಬರ್ ಅಂಶ ಕಂಪ್ಲೀಟಾಗಿ ಹೊರಗಡೆ ಹೋಗ್ಬಿಡುತ್ತೆ. ಅದನ್ನು ನಾವು ಸಣ್ಣದಾಗಿ ರುಬ್ಕೊಂಡ್ರೆ ಅದರಲ್ಲಿ ಸೋಸ್ಕೊಂಡಾಗ ಫೈಬರ್ ಕೂಡ ಕಡಿಮೆ ಬರುತ್ತೆ. ಒಂದು ಸ್ಪೂನಷ್ಟು ಬರುತ್ತೆ ಅಷ್ಟೇ. ಅದನ್ನು ನಾವು ಹಂಗೆ ತಿನ್ಕೊಳ್ಬೋದು. ಇಲ್ಲಾಂದರೆ ತಿಂಡಿ ಮಾಡ್ಕೊತಿರ್ತೀವಲ್ಲ, ಅದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಚಪಾತಿಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಬೋದು. ಯಾವುದೇ ಥರ ವೇಸ್ಟ್ ಆಗಲ್ಲ ಫೈಬರ್. ಇಲ್ಲ ನಾವು ಸೋಸ್ಕೊಳಲ್ಲ, ಹಂಗೆ ಕುಡಿತೀವಿ ಅಂದರೂ ಕೂಡ ನಾವು ಆರಾಮಾಗಿ ಕುಡಿಬೋದು. ನಮಗೆ ಯಾವ ಥರ ಬೇಕು ಆ ಥರ ಇದನ್ನು ಮಾಡ್ಕೊಳ್ಬೋದು. ಇದೇ ಥರ ಮಾಡ್ಕೊಳ್ಬೇಕು, ಅದೇ ಥರ ಮಾಡ್ಕೊಳ್ಬೇಕು ಅಂತ ಕೂಡ ಏನಿಲ್ಲ. ಹಾಗೆ ಇದಕ್ಕೆ ನಾನು ಇವಾಗ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಆಯಿತು. ಹೆಲ್ದಿಯಾಗಿರೋ ಕ್ಯಾರೆಟ್ ಆರೆಂಜ್ ಡಿಟಾಕ್ಸ್ ಡ್ರಿಂಕ್ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ನಾವು ವಾರಕ್ಕೆ ಒಂದಿನ ತಗೊಂಡ್ರೆ ಆಯಿತು.
ನೆಕ್ಸ್ಟ್ ನಾನು ಬೀಟ್ರೋಟ್ ಹಾಗೆ ದಾಳಿಂಬೆನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರೋ ವಿಟಮಿನ್ ಸಿ, ಬೆಟಾಲೈನ್ಸ್ ಅಂಶಗಳು ಕ್ಯಾನ್ಸರ್ ಕಾರಕ ಟಾಕ್ಸಿನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಬೀಟ್ರೋಟ್ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, ಹಾಗೆ ಒಂದು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, ಒಂದು 3-4 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಿ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ದಾಳಿಂಬೆ ಹಣ್ಣು ಕೂಡ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಬರ್ದಿರೋ ಥರ ನೋಡ್ಕೊಳ್ಳುತ್ತೆ. ನಮ್ಮ ಕಿಡ್ನಿ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ದಾಳಿಂಬೆ ಹಣ್ಣಲ್ಲಿರೋ ಪೊಟ್ಯಾಷಿಯಂ ಅನ್ನೋ ಅಂಶ ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗದಿರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ಮೂತ್ರಪಿಂಡದ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಜೊತೆಗೆ ರಕ್ತದೊತ್ತಡನೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ದಾಳಿಂಬೆ ಹಣ್ಣಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಕಡಿಮೆ ಕ್ಯಾಲೋರಿ ಹಣ್ಣು ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ವೇಟ್ ಲಾಸ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ದಾಳಿಂಬೆ ಹಣ್ಣು, ಬೀಟ್ರೋಟು ಹಾಗೆ ನೆಲ್ಲಿಕಾಯಿನ ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಎಲ್ಲ ಜ್ಯೂಸ್ಗಳನ್ನು ಕೂಡ ತುಂಬ ನುಣ್ಣಗೆ ರುಬ್ಕೊತೀನಿ. ದಾಳಿಂಬೆ ಹಣ್ಣಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸೋಸ್ಕೊಂಡು ಕುಡಿದ್ರೆ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ಇದು ಸಹಾಯ ಮಾಡಲ್ಲ. ನಾವು ಇದನ್ನು ಹಂಗೆ ಕುಡಿಯೋದ್ರಿಂದ ನಮ್ಮ ವೇಟ್ ಲಾಸ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ದಾಳಿಂಬೆ ಹಣ್ಣಿನ ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಆಗೋಯಿತು. ಇದನ್ನು ಕೂಡ ನಾವು ವಾರದಲ್ಲಿ ಒಂದಿನ ಕುಡಿದ್ರೆ ಸಾಕು. ಇವಾಗ ನಾನು ಬೂದ್ಗುಂಬಳಕಾಯಿ ಅಥವಾ ಆಶ್ ಕಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೂದ್ಗುಂಬಳಕಾಯಲ್ಲಿ ವಿಟಮಿನ್ ಸಿ, ಐರನ್ ಅಂಶ ಹಾಗೆ ಕ್ಯಾಲ್ಶಿಯಂ ಅಂಶ ಜಾಸ್ತಿನೇ ಇರುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಿರ್ಬೋದು, ಆ್ಯಸಿಡಿಟಿ ಅಥವಾ ನಮಗೇನಾದರೂ ಈಟ್ ಆಗಿದ್ದರೆ ಆ ಟೈಮಲ್ಲಿ ಕೂಡ ನಾವು ಈ ಆ್ಯಶ್ ಕಟ್ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಇದು ದೇಹಕ್ಕೆ ತುಂಬಾ ತಂಪು. ಯಾರಿಗಾದ್ರೂ ಈ ಜ್ಯೂಸನ್ನ ಕುಡಿಯೋದ್ರಿಂದ ಬೇಗ ನಮಗೆ ಕೋಲ್ಡ್ ಆಗಿಬಿಡುತ್ತೆ ಅನ್ನೋರಾಗಿದ್ದರೆ 1-2 ಮೆಣಸುಕಾಳನ್ನು ಕೂಡ ಸೇರಿಸ್ಕೊಂಡು ನಾವು ಕುಡಿಬೋದು. ಆವಾಗ ಅದು ಬ್ಯಾಲೆನ್ಸ್ ಮಾಡುತ್ತೆ. ಕೆಲವೊಮ್ಮೆ ನಮಗೆ ಈಟಿಗೆ ಮೂಗಲ್ಲಿ ರಕ್ತ ಬರ್ತಿರುತ್ತೆ, ಹಾಗೆ ನೆಗಡಿ ಆಗ್ತಿರುತ್ತೆ. ಆವಾಗ ಈ ಜ್ಯೂಸನ್ನ ಕುಡಿಯೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಈ ಜ್ಯೂಸು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಡಯಾಬಿಟಿಸು, PCOD, ಅಸ್ತಮಾ, ಮೈಗ್ರೇನ್ ಪ್ರಾಬ್ಲಮ್ನೂ ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಕ್ಯಾನ್ಸರ್ ಕಾರಕ ಕೆಲವೊಂದು ಟಾಕ್ಸಿನ್ಗಳನ್ನು ಕೂಡ ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಈ ಜ್ಯೂಸು ತುಂಬಾ ಸಹಾಯ ಮಾಡುತ್ತೆ. ಈ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು 1 ಕಪ್ಪು ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ, ಒಂದು 8 ಮೆಣಸುಕಾಳು, ಹಾಗೆ ಒಂದು 5-6 ಪುದೀನ ಎಲೆ ತೊಗೊಂಡಿದ್ದೀನಿ, ಒಂದು ಪಿಂಚಷ್ಟು ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಅಂತಾರಲ್ಲ ಅದು, ಹಾಗೆ ಒಂದು 1/4 ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾವು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ನಾನು ತುಂಬ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ನಾವು ಸೋದಿಸ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಆರಾಮಾಗಿ ನಾವು ಕುಡಿಬೋದು. ನಮಗೆ ಕಿರಿಕಿರಿ ಅಂತ ಕೂಡ ಅನಿಸಲ್ಲ. ನೆಕ್ಸ್ಟು ಸೌತೆಕಾಯಿನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ಯಾಟ್ ಕಟರ್ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಕರೀತಾರೆ. ಯಾಕಂದರೆ ಸೌತೆಕಾಯಿ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ, ವೇಟ್ ಲಾಸ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಬೋನ್ಸ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದು ನಮ್ಮ ಬಾಡಿನ ದಿನಪೂರ್ತಿ ಹೈಡ್ರೇಟ್ ಆಗಿಡುತ್ತೆ. ನಾನು ಇದಕ್ಕೆ ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಭಾಗ ನಿಂಬೆಹಣ್ಣು, ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ನಾನು ಯಾಕೆ ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಕೊತ್ತಂಬರಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ. ಇದರಲ್ಲಿರೋ ವಿಟಮಿನ್ ಸಿ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ದಿರೋ ಥರ ನೋಡ್ಕೊಳ್ಳುತ್ತೆ. ರಕ್ತದಲ್ಲಿರೋ ಕಬ್ಬಿಣಾಂಶದ ಕೊರತೆಯನ್ನು ಸಹ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ವೇಟ್ ಲಾಸ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಸೌತೆಕಾಯಲ್ಲಿ ನೀರಿನಾಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಅರ್ಧ ಸೌತೆಕಾಯಿನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಒಬ್ರಿಗಾಗುತ್ತೆ. ಇಬ್ರಿಗೆ ಮಾಡ್ಕೊಳ್ತಾ ಇದ್ದರೆ ಒಂದು ಸೌತೆಕಾಯಲ್ಲಿ ಆರಾಮಾಗಿ ನಾವು ಈ ಜ್ಯೂಸನ್ನ ಮಾಡ್ಕೊಂಡು ಬಿಡ್ಬೋದು.
ನೆಕ್ಸ್ಟ್ ನಾನು ಆ್ಯಪಲ್ ಹಾಗೆ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ, ಒಂದು 7ರಿಂದ 8 ಎಳೆ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇವತ್ತು ಮನೇಲಿ ಗ್ರೀನ್ ಆ್ಯಪಲ್ ಇದ್ದಿದ್ದರಿಂದ ನಾನು ಗ್ರೀನ್ ಆ್ಯಪಲ್ನೇ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನಾವು ನಾರ್ಮಲ್ ಆ್ಯಪಲ್ನೂ ಕೂಡ ತೊಗೊಳ್ಬೋದು. ಈ ಪಾಲಕ್ ಸೊಪ್ಪನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆ ಕಡಿಮೆ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳನ್ನೂ ಕೂಡ ಇದು ಕಡಿಮೆ ಮಾಡುತ್ತೆ. ಯೂರಿನರಿ ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಗೆ ವಿಟಮಿನ್ ಸಿ, B6 ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ನ ಇದು ಕೊಡುತ್ತೆ. ಆ್ಯಪಲ್ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಫ್ಲಫಿ ಐಸ್ನ ರೆಡ್ಯೂಸ್ ಮಾಡುತ್ತೆ. ಅಂದರೆ ಕಣ್ಣು ಕೆಳಗಡೆ ಸ್ವಲ್ಪ ಊದ್ಕೊಂಡಿರೋ ಥರ ಆಗ್ತಿರುತ್ತಲ್ವ, ಅದನ್ನು ಕಡಿಮೆ ಮಾಡುತ್ತೆ. ಇವಾಗ ಈ ಜ್ಯೂಸ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ನಮ್ಮ ವೆಯ್ಟ್ ಲಾಸ್ಗೆ ಅಥವಾ ಫ್ಯಾಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇಷ್ಟು ಮಾಡಿದ್ರೆ ಆಯಿತು, ಒಂದು ಹೆಲ್ದಿಯಾಗಿರೋ ಆ್ಯಪಲ್ ಪಾಲಕ್ ಜ್ಯೂಸು ರೆಡಿಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಆಲಿವೇರನ್ನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಲಿವರಲ್ಲಿರೋ ಟಾಕ್ಸಿನ್ಗಳನ್ನು ಕೂಡ ಹೊರಗಡೆ ಹಾಕಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ಗೆ ರ್ಯಾಷಸ್ ಅಥವಾ ಅಲರ್ಜಿ ಆಗದಿರೋ ಥರ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಜ್ಯೂಸ್ ಮಾಡುವಾಗ ಮೊದಲು ನಾವು ಆಲಿವೇರಾದಲ್ಲಿರುವ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಡು ಬಿಡಬೇಕು. ಕಟ್ ಮಾಡಿದ ತಕ್ಷಣ ಇದರಲ್ಲಿ ಒಂದು ಯೆಲ್ಲೋ ಕಲರ್ ಲಿಕ್ವಿಡು ಬರಲಿಕ್ಕೆ ಶುರು ಮಾಡಿಕೊಡುತ್ತೆ. ಅದು ಕಂಪ್ಲೀಟಾಗಿ ನಾವು ಹೋಗೋ ಥರ ತೊಳ್ಕೊಳ್ಬೇಕು. ಇಲ್ಲಾಂದರೆ ಕೆಲವ್ರಿಗೆ ಅಲರ್ಜಿ ಅಥವಾ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಅರ್ಧ ಆಲಿವೇರಾ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಜೇನುತುಪ್ಪನ ಟೇಸ್ಟಿಗೋಸ್ಕರ ಹಾಕ್ಕೊಳ್ಳೋದು ಅಷ್ಟೇ, ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈ ಆಲಿವೇರಾ ಜ್ಯೂಸ್ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ರಿಫ್ರೆಶಿಂಗ್ ಆಗೂ ಕೂಡ ಇರುತ್ತೆ. ನೀವು ಕೂಡ ಒಂದ್ಸಲ ಈ ಜ್ಯೂಸ್ನ ಮನೇಲಿ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಲೆಮನ್ನು ಹಾಗೆ ಹನಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಆಯಿತು, ಆಲಿವೇರಾ ಜ್ಯೂಸು ರೆಡಿನೇ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ನೆಲ್ಲಿಕಾಯಿನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ನೆಲ್ಲಿಕಾಯಿ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ, ಇದರಿಂದ ನಮಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ. ಮೇಯ್ನಾಗಿ ನಮಗೇನಾದರೂ ಹೇರ್ ಫಾಲ್ ಆಗ್ತಾಯಿದ್ರೆ, ಹೇರ್ ಗ್ರೋತ್ ಆಗಬೇಕು ಅಂತ ಇದ್ದರೆ ಈ ನೆಲ್ಲಿಕಾಯಿನ ಪ್ರತಿದಿನ ಬಳಸ್ಕೊಳ್ಳೋದು ತುಂಬಾ ಮುಖ್ಯ. ಜ್ಯೂಸ್ ಮುಖಾಂತರ ಕುಡಿಯೋದ್ರಿಂದ ನಮಗೆ ಅದು ಅಷ್ಟೊಂದು ಒಗ್ಗರನ್ಸಲ್ಲ, ಆರಾಮಾಗಿ ಕುಡಿದ್ಬಿಡ್ಬೋದು. ನಾನು 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು 5ರಿಂದ 6 ಪುದೀನ ಎಲೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಮೆಣಸುಕಾಳು, ಹಾಗೆ 1 ಟೀ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಅಷ್ಟೇ ಸ್ವಲ್ಪ ಟೇಸ್ಟಿಗೆ ಅಂತ ಬಳಸ್ಕೊಳ್ತಾ ಇರೋದು. ಇದನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ರೆ ಆಯಿತು. ಇದನ್ನು ನಾವು ಸೋಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ಕುಡಿಬೋದು. ನೆಕ್ಸ್ಟ್ ನಾನು ಒಂದು ಡಿಟಾಕ್ಸ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಬೋದು. ನಾನು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನೀರು ಬಿಸಿ ಆದಮೇಲೆ ಅದಕ್ಕೆ ಪುದೀನ ಎಲೆ ಹಾಕ್ಕೊಳ್ತಿದ್ದೀನಿ. ಒಂದು 7ರಿಂದ 8 ಪುದೀನ ಎಲೆ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಒಂದು ಅರ್ಧ ಇಂಚಿನಷ್ಟು ಅರಿಶಿಣ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಅರಿಶಿಣ ಹಾಗೆ ಶುಂಠಿನ ಸ್ವಲ್ಪ ಜಜ್ಜಿ ಇಟ್ಕೊಳ್ಬೇಕು. ಜೊತೆಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ನಿಂಬೆಹಣ್ಣು ಒಂದನ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಈ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವಷ್ಟು ನಾವು ಕುದಿಸ್ಬೇಕು. ಈ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡೋಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನಮಗೆ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಸೆಳೆತ ಬರ್ತಿರುತ್ತೆ. ಆ ಟೈಮಲ್ಲಿ ಕೂಡ ನಾವು ಇದೊಂದು ಗ್ಲಾಸು ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ. PCOD ಹಾಗೆ PCOS ಪ್ರಾಬ್ಲಮ್ ಇರೋರು ಕೂಡ ವಾರದಲ್ಲಿ ಅಟ್ಲೀಸ್ಟ್ 3ರಿಂದ 4 ದಿನ ಈ ಟೀನ ಮಾಡ್ಕೊಂಡು ಕುಡಿಯೋದ್ರ ಜೊತೆಗೆ ಸ್ವಲ್ಪ ಯೋಗ ಹಾಗೆ ಒಂದು ಹೆಲ್ದಿ ಫುಡ್ ರುಟೀನ್ನ ಫಾಲೋ ಮಾಡೋದ್ರಿಂದ ನಮ್ಮ PCOD PCOS ಪ್ರಾಬ್ಲಮ್ನೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಈ ಟೀಗೆ ಸ್ವಲ್ಪ ಲೆಮನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಲೆಮನ್ ಕೂಡ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು ಹೆಲ್ದಿ ಟೀ ಕೂಡ ರೆಡಿ ಆಗೋಯಿತು.
ಇವಾಗ ಕೊನೆಯದಾಗಿ ಒಂದು ಹೆಲ್ದಿ ಎಳ್ನೀರು ಜ್ಯೂಸ್ನ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ರಾತ್ರಿನೇ ಒಂದು ಎಳ್ನೀರು ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಲ್ಸಕ್ಕರೆ ಪುಡಿನ ಸೇರಿಸ್ಬಿಟ್ಟು ಇಟ್ಬಿಡಬೇಕು. ಬೆಳಗ್ಗೆ ಎಳ್ನೀರಿಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ನಮಗೇನಾದರೂ ತುಂಬಾ ಈಟ್ ಆಗ್ತಾ ಇರುತ್ತೆ ನೋಡಿ, ಅದು ಕಂಟ್ರೋಲಿಗೆ ಬರುತ್ತೆ. ಹಾಗೆ ಕೆಲವೊಮ್ಮೆ ಈಟಿಗೆ ನಮಗೆ ಕಣ್ಣುರಿ ಬರ್ತಿರುತ್ತೆ, ಕೈಕಾಲು ಉರಿ ಬರ್ತಿರುತ್ತೆ. ಇದನ್ನು ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಕಲ್ಸಕ್ಕರೆ ತೊಗೊಳ್ಬೇಕಾದ್ರೆ ಸ್ವಲ್ಪ ನಾವು ನೋಡಿ ತೊಗೊಳ್ಬೇಕು, ಯಾಕಂದರೆ ಕಲ್ಸಕ್ಕರೆಗೆ ಇವಾಗ ಸಾಕಷ್ಟು ಕಲರ್ನ ಮಿಕ್ಸ್ ಮಾಡಿರ್ತಾರೆ. ಪ್ಯೂರಾಗಿರೋದು ಸಿಕ್ಕಿದ್ರೆ ನಾವು ಈ ಥರ ಮಾಡಿಕೊಂಡು ಕುಡಿಬೋದು. ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು 9 ಥರ ಹೆಲ್ದಿ ಡಿಟಾಕ್ಸ್ ಡ್ರಿಂಕ್ ಅಥವಾ ಜ್ಯೂಸ್ಗಳನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಾವು ಇದನ್ನು ಯಾವ ಥರ ತೊಗೊಳ್ಬೇಕು ಅಂತ ಹೇಳಿದ್ರೆ, ಇವಾಗ ಸೋಮವಾರ ನಾವು ಬೂದುಗುಂಬಳಕಾಯಿ ಜ್ಯೂಸ್ನ ತೊಗೊಳ್ಬೇಕು. ಯಾಕಂದರೆ ಭಾನುವಾರ ನಾವು ಸಾಕಷ್ಟು ಚಿಕನ್ನ ತಿಂದಿರ್ತೀವಿ. ಹಾಗಾಗಿ ಸೋಮವಾರ ನಾವು ಬೂದುಗುಂಬಳಕಾಯಿ ಜ್ಯೂಸ್ನ ಕುಡಿಯೋದ್ರಿಂದ ಸ್ವಲ್ಪ ಹೀಟು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಮಂಗಳವಾರ ಬಂದು ನಾವು ಆರೆಂಜ್ ಕ್ಯಾರೆಟ್ ಜ್ಯೂಸ್ನ ತೊಗೊಳ್ಳೋಣ. ಇವಾಗ ಆರೆಂಜ್ ಸೀಸನ್ ಆಗಿರೋದ್ರಿಂದ ನಾನು ಈ ಜ್ಯೂಸ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಬುಧವಾರ ಬಂದು ನಾವು ಕುಕುಂಬರ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ಬೋದು, ಅಂದರೆ ಸೌತೆಕಾಯಿ ಜ್ಯೂಸು. ಗುರುವಾರ ಬೀಟ್ರೂಟ್ ಹಾಗೆ ದಾಳಿಂಬೆ ಹಣ್ಣಿನ ಜ್ಯೂಸು. ಶುಕ್ರವಾರ ಬಂದು ಪಾಲಕ್ ಆ್ಯಪಲ್ ಜ್ಯೂಸ್ನ ತೊಗೊಳ್ಳೋಣ. ಹಾಗೆ ಶನಿವಾರ ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಳೋಣ. ಭಾನುವಾರ ನಮಗೆ ಟೀ ಕುಡಿಯೋ ಅಭ್ಯಾಸ ಏನಾದರೂ ಇದೆ ಅಂದರೆ ಆರಾಮಾಗಿ ಭಾನುವಾರ ಕುಡ್ಕೊಳ್ಬೋದು. ಇಲ್ಲ ಅವತ್ತು ಕೂಡ ನಾನು ಒಂದು ಹೆಲ್ದಿ ಜ್ಯೂಸ್ನೇ ಕುಡಿತೀನಿ ಅನ್ನೋಂಗಿದ್ರೆ ಈ ಎಳ್ನೀರು ಜ್ಯೂಸ್ನ ಅಥವಾ ಎಳ್ನೀರನ್ನ ನಾವು ತೊಗೊಳ್ಬೋದು. ಹಾಗೆ ಆಲಿವೆರಾ ಜ್ಯೂಸ್ ಇರ್ಬೋದು, ಹಾಗೆ ಡಿಟಾಕ್ಸ್ ಟೀ ಇರ್ಬೋದು. ನಾವು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ನ ಸ್ಕಿಪ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ನಾನು ಹೇಳಿರೋ ಥರನೇ ಕುಡಿಬೇಕು ಅಂತ ಕೂಡ ಏನಿಲ್ಲ. ನೀವೇ ಒಂದು ಚಾಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಯಾವ ದಿನ ಯಾವುದನ್ನ ಕುಡಿಬೋದು ಅಂತ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಇನ್ನೇನು ನಾಳೆಯಿಂದನೇ ಹೊಸ ವರ್ಷ ಶುರುವಾಗ್ತಾ ಇದೆ. ಹೊಸ ವರ್ಷಕ್ಕೆ ಸ್ವಲ್ಪ ಹೊಸ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಣ ಅಲ್ವಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ಇಷ್ಟು ಜ್ಯೂಸ್ಗಳ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್.